ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಸುರೇಶ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅಮೆರಿಕದ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿ ಪ್ರತಿನಿಧಿಗಳ ಭೇಟಿ. ಸಾಮಾಜಿಕ ಕಾರ್ಯ ವಿಭಾಗದಲ್ಲಿ ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ಸಾಕ್ಷರತೆ ಕುರಿತು ಜಾಗೃತಿ ಕಾರ್ಯಕ್ರಮ. ದೈಹಿಕ ಶಿಕ್ಷಣ ವಿಭಾಗದಿಂದ ನಿವೃತ್ತ ಪ್ರಾಧ್ಯಾಪಕ KK ಅಮರನಾಥ್ ಹಾಗೂ ಹಿರಿಯ ಪ್ರಾಧ್ಯಾಪಕರಿಗೆ ಅಭಿನಂದನಾ ಕಾರ್ಯಕ್ರಮ. ರಾಜ್ಯಶಾಸ್ತ್ರ ವಿಭಾಗದಿಂದ ಇಂಡೋ ಜಪಾನೀಸ್ ಸಂಬಂಧಗಳ ಕುರಿತು ವಿಶೇಷ ಉಪನ್ಯಾಸ. ಮಾಳವೀಯ ಮಿಷನ್ ಶಿಕ್ಷಣ ತರಬೇತಿ ಕೇಂದ್ರದಿಂದ ನೂತನ ಅಧ್ಯಾಪಕರಿಗೆ ನಡೆದ ತರಬೇತಿ ಕಾರ್ಯಕ್ರಮದ ಸಮಾರೋಪ. ಇದೀಗ ವಾರ್ತೆಗಳ ವಿವರ. ಅಮೆರಿಕದ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಯ ಪ್ರತಿನಿಧಿಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಶಿಕ್ಷಕರೊಂದಿಗೆ ಸಹಭಾಗಿತ್ವ ಕಾರ್ಯಕ್ರಮದ ಕುರಿತು ಚರ್ಚಿಸಲು ವಿಶ್ವವಿದ್ಯಾಲಯಕ್ಕೆ ಇತ್ತೀಚೆಗೆ ಭೇಟಿ ನೀಡಿದರು. ಈ ಭೇಟಿಯ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BK ರವಿ ಅವರು ಮಾತನಾಡಿ, ಇದುವರೆಗೆ 3 ಬಾರಿ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಯ ಪ್ರತಿನಿಧಿಗಳು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದಾರೆ. ಈ ಭೇಟಿಯ ಮುಖ್ಯ ಉದ್ದೇಶ ಜ್ಞಾನದ ವಿನಿಮಯ ಹಾಗೂ ಶೈಕ್ಷಣಿಕ ಅಭಿವೃದ್ಧಿ. ವಿಶ್ವವಿದ್ಯಾಲಯದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. See, for example, whenever we talk of Indian media industry, since the Honorable President is there, I think I should make this point very, very clear. Earlier, your Hollywood used to rule the world. The entertainment industry was ruled by Hollywood. But now in 2025, the entertainment industry of the globe is ruled by India. All the countries are depending upon India for the entertainment stuff. This is a fact. So we are very strong in entertainment industry. And we want America also to learn our entertainment industry. We will learn from the American side. So because in technology, you may be more strong than us. But the content production, we are very strong. ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಯ ಪ್ರೆಸಿಡೆಂಟ್ ಫ್ರೆಡ್ರಿಕ್ ಕ್ಲಾರ್ಕ್ ಮಾತನಾಡಿ, ಬೆಂಗಳೂರು ವಿಶ್ವವಿದ್ಯಾಲಯ ನಮ್ಮನ್ನು ಸ್ವಾಗತಿಸಿದ ರೀತಿ ಅದ್ಭುತವಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಗೆ ಸಾಕಷ್ಟು ಹೋಲಿಕೆ ಇದೆ. ಇದು ನನಗೆ ಖುಷಿ ನೀಡಿದೆ. ಅದರಲ್ಲೂ ಸಾಮಾಜಿಕ ಒಳಗೊಳ್ಳುವಿಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎದ್ದು ಕಾಣುತ್ತಿದೆ. ಇದು ಪ್ರಸ್ತುತ ಅವಶ್ಯಕವಾಗಿರುವ ಅಂಶವಾಗಿದೆ ಎಂದು ಹೇಳಿದರು. Let's commit to making this partnership one of our most vibrant, impactful for each of our institutions. BU, BSU. It just makes sense. Let's make it impactful and work for all of us. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಜಯಕರ SM ಮಾತನಾಡಿ, ವಿದ್ಯಾರ್ಥಿ ಹಾಗೂ ಅಧ್ಯಾಪಕರ ವಿನಿಮಯ ಕಾರ್ಯಕ್ರಮದಡಿ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಾಕಷ್ಟು ಕಲಿಯುತ್ತಾರೆ ಎಂದು ನಾನು ನಂಬಿದ್ದೇನೆ. ಈ ಸಹಭಾಗಿತ್ವವು ಯಶಸ್ವಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. In 1950, we had only 21 universities in the entire country and 496 higher education institutions. And presently, we have nearly 1,500 universities and more than 55,000 higher education institutions. It includes everything: general education, medical education, engineering, all streams together, and lot of transformation is happening here, sir. ಕಾರ್ಯಕ್ರಮದಲ್ಲಿ ಶ್ರೀಮತಿ ಕ್ಯಾರಿ ಕ್ಲಾರ್ಕ್, ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಯ ಉಪಾಧ್ಯಕ್ಷ ಪಾಲ್ ಜೀನ್, ಸಹ ಪ್ರಾಧ್ಯಾಪಕ ಡಾಕ್ಟರ್ ಜಕಾರಿ ಗ್ರಿಫಿತ್, ಪ್ರೊಫೆಸರ್ ಉಮಾಶಾಮ, ಡಾಕ್ಟರ್ ಜಬ್ಬಾರ್ ಅಲ್ ಒಬೈದಿ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಶೇಖ್ ಲತೀಫ್, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ C. ಶ್ರೀನಿವಾಸ್, ಸಿಂಡಿಕೇಟ್ ಸದಸ್ಯರು, ವಿವಿಧ ವಿಭಾಗಗಳ ಡೀನರು, ಅಧ್ಯಾಪಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಾಮಾಜಿಕ ಕಾರ್ಯ ವಿಭಾಗದಲ್ಲಿ ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ಸಾಕ್ಷರತೆ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೈಬರ್ ಸುರಕ್ಷತೆ ಕುರಿತು 7 ಸೆನ್ಸ್ ಟ್ಯಾಲೆಂಟ್ ಸೊಲ್ಯೂಷನ್ಸ್ ತರಬೇತುದಾರರಾದ ವೈಷ್ಣವಿ ಮಾತನಾಡಿ, ಜನರ ದುರಾಸೆಯಿಂದ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದೆ. ಅಂತರ್ಜಾಲ ಬಳಕೆ ಮಾಡಿಕೊಂಡು ದಿನನಿತ್ಯ ಬಳಸುವ ಸಾಮಾಜಿಕ ಮಾಧ್ಯಮಗಳು ಹಾಗೂ ಇನ್ನಿತರೆ ಜಾಲತಾಣಗಳ ಮೂಲಕ ಜನರ ವೈಯಕ್ತಿಕ ಮಾಹಿತಿಗಳನ್ನು ಸೈಬರ್ ಅಪರಾಧಿಗಳು ತೆಗೆದುಕೊಳ್ಳುತ್ತಾರೆ. ನಾವು ಉಪಯೋಗಿಸುವ ಸಾಮಾಜಿಕ ಮಾಧ್ಯಮದ ಮೇಲೆ ನಿಯಂತ್ರಣ ಇರಬೇಕು. ಸಾಮಾಜಿಕ ಮಾಧ್ಯಮವನ್ನು ಉಪಯೋಗಿಸಬೇಕಾದರೆ ಎಚ್ಚರಿಕೆಯಿಂದ ಇರಬೇಕು ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು. ಎಲೆಕ್ಟ್ರಿಸಿಟಿ ಸ್ಕ್ಯಾಮ್ಸ್
ಫೇಕ್ ಬಿಲ್ಸ್ ನಿಮ್ಮ ಮೊಬೈಲಿಗೆ ಕಳಿಸ್ತಾರೆ. ನಿಮ್ಗೆ ಬಂದಿರುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರ್ತೀರ, ಬಟ್ ಸ್ಟಿಲ್ ಫೇಕ್ ಬಿಲ್ ಬಂತು ಅಂತಂದರೆ ಅದು ರಿಯಲ್ ಅಂತ ನೀವು ನಂಬೋದು. ನಂಬಿಟ್ಟು ನೀವು ದುಡ್ಡು ಪೇ ಮಾಡಿದರೆ ಹೋಯ್ತಾ ನಿಮ್ಮ ದುಡ್ಡು. ಅಂತರ್ಜಾಲ ಉಪಯೋಗಗಳ ಕುರಿತು ಮಾತನಾಡಿದ ಸೆವೆನ್ ಸೆನ್ಸ್ ಟ್ಯಾಲೆಂಟ್ ಸೊಲ್ಯೂಷನ್ಸ್ನ ಮತ್ತೊಬ್ಬ ತರಬೇತುದಾರರಾದ ಭಾವನಾ, ಡಿಜಿಟಲ್ ಮಾಧ್ಯಮದಲ್ಲಿ ಉಪಯೋಗದಷ್ಟೇ ಅಪಾಯಗಳು ಇವೆ. ಆದ್ದರಿಂದ ವೈಯಕ್ತಿಕ ದತ್ತಾಂಶವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಹೆಚ್ಚು ಸುರಕ್ಷಿತ ಪಾಸ್ವರ್ಡ್ಗಳನ್ನು ಬಳಸಿ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಾಗೂ ಲಿಂಕ್ಗಳ ಮೂಲಕ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿವೆ ಎಂದು ತಿಳಿಸಿದರು. ಈ ಟೆಕ್ನಾಲಜಿ ಮುಂದುವರಿತಿದೆ ಅಲ್ವಾ, ಸೊ ಆ ಟೆಕ್ನಾಲಜಿ ಬಿಲ್ ಮಾಡೋದು ನಾವು, ಅದನ್ನ ಅಡ್ವರ್ಟೈಸ್ ಅಲ್ಲಿ ತಗೋತಾ ಇರೋದು ನಾವು, ಡಿಸ್ಅಡ್ವಾಂಟೇಜ್ ಆಗ್ತಾ ಇರೋದು ನಮಗೆ, ರೈಟ್? ಸೊ ಅದಕ್ಕೆ ಎಷ್ಟೇ ಆಗಿ ನಾವು ಟೆಕ್ನಾಲಜೀಸ್ನ ಎಷ್ಟು ನಮ್ಗೆ ಉಪಯೋಗ ಆಗುತ್ತೋ ಅಷ್ಟೇ ನಾವು ನೋಡ್ಕೋಬೇಕಾಗುತ್ತೆ, ಯೂಸ್ ಮಾಡಬೇಕು. ಸೊ ಅದರಿಂದ ನಮಗೆ ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ನಾವೇನು ಮಾಡಬೇಕು? ವಿ ಶುಡ್ ಹ್ಯಾವ್ ಟು ಅವಾಯ್ಡ್. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೇದಾ ಸಿವಿ, ಸೆವೆನ್ ಸೆನ್ಸ್ ಟ್ಯಾಲೆಂಟ್ ಸೊಲ್ಯೂಷನ್ಸ್ನ ತರಬೇತುದಾರರಾದ ಕೃಪಾ, ಅತಿಥಿ ಉಪನ್ಯಾಸಕರು, ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಕೆಕೆ ಅಮರನಾಥ್ ಹಾಗೂ ಇನ್ನಿತರ ಪ್ರಾಧ್ಯಾಪಕರಿಗೆ ವಿಭಾಗದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಂದ ಅಭಿನಂದನೆ ಮತ್ತು ಗೌರವ ವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಸಚಿವ ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಕಿಶೋರ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ಈಗಿನ ಸಂದರ್ಭದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಕಾಣಬೇಕಾದರೆ ಸಮತೋಲನ ಕಾಪಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಇರಬೇಕು. ಹೊಸ ವಿಷಯಗಳನ್ನು ಕಂಡುಕೊಂಡು ಯಶಸ್ವಿಯಾಗಿ ಕೆಲಸ ಮಾಡಬೇಕು. ಆಗ ಮಾತ್ರ ಕಲಿಯುವುದಕ್ಕೆ ಸಾಧ್ಯ ಎಂದರು. ನಂತರ ಅವರು ಕೆಕೆ ಅಮರನಾಥ್ ಅವರ ಸಾಧನೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಅವರ ಬಾಂಧವ್ಯ ಹಾಗೂ ತಮ್ಮ ಜೊತೆಗಿನ ಒಡನಾಟವನ್ನು ಸ್ಮರಿಸಿದರು. ಸಾಧನೆ ಮಾಡಿದಷ್ಟು ನಮ್ಮ ಗೌರವ ಕೂಡ ಜಾಸ್ತಿ ಆಗ್ತದೆ, ನಮಗೆ ಕೂಡ ಅದರಿಂದ ಬಹಳಷ್ಟು ಒಂದು ಕ್ರೆಡಿಟ್ ಸಿಗ್ತದೆ. ಸೊ ಹಾಗೆ ನೀವು ವಿದ್ಯಾರ್ಥಿಗಳಿದ್ದೀರಿ, ನೀವು ಸಾಧನೆಯನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಯಶಸ್ಸನ್ನು ಕಂಡ್ರೆ ಅದು ನಿಮಗೆ ಮಾತ್ರ ಅಲ್ಲ, ಅದು ವಿಭಾಗ ಕೂಡ ಬರುತ್ತೆ. ಸೊ ಅದರಿಂದ ವಿಭಾಗ ಮುಖ್ಯ, ಹಾಗೆ ದೈಹಿಕ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಸೊ ನಾನು ಯಾವಾಗಲೂ ಕೂಡ ದೈಹಿಕ ಶಿಕ್ಷಣವನ್ನು ಬಹಳ ಹೆಚ್ಚಾಗಿ ಪ್ರೀತಿಸಿದವನು. ಯಾವಾಗಲೂ ಏನು ತೊಂದರೆ ಬಂದಾಗ ಕೂಡ ನಾನು ಏನು ಹೇಳ್ಬೇಕು ಅದನ್ನು ಖಂಡಿತವಾಗಿ ಹೇಳ್ತೇನೆ, ಖಂಡಿತವಾಗಿ ಹೇಳ್ತಾ ಬಂದಿದ್ದೇನೆ, ಇನ್ನೂ ಹೇಳ್ತೇನೆ. ಸೊ ಅದರಿಂದ ನಾವೆಲ್ಲರೂ ಕೂಡ ನಮ್ಮ ವಿಭಾಗವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವು ಬೆಳೆಸುವ ಕೆಲಸವನ್ನು ಮಾಡುವಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಕೆಕೆ ಅಮರನಾಥ್ ಮಾತನಾಡಿ, ದೈಹಿಕ ಶಿಕ್ಷಣ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಸ್ತು ಪ್ರಮುಖ ಶಕ್ತಿಯಾಗಿದೆ. ಕ್ರೀಡೆಯು ದೈಹಿಕವಾಗಿ ಮಾನಸಿಕವಾಗಿ ತಯಾರಾಗಲು ವಿದ್ಯಾರ್ಥಿಗಳಿಗೆ ನೆರವಾಗುತ್ತದೆ. ಕ್ರೀಡೆಗೆ ಗೌರವ ನೀಡಬೇಕು. ಬೆಂಗಳೂರು ವಿಶ್ವವಿದ್ಯಾಲಯ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ದೇಶದ ಮೊದಲ ದೈಹಿಕ ಶಿಕ್ಷಣ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯದಾಗಿದೆ. ಕಾಲೇಜಿನಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು. ಎಲ್ಲರೂ ಕೂಡ ಸದೃಢ ಮನಸ್ಸು ಮತ್ತು ಸದೃಢ ದೇಹ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸತ್ಪ್ರಜೆಗಳನ್ನಾಗಿ ಮಾಡಿ ದೇಶಕ್ಕೆ ಕೊಟ್ಟು ಅದರ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಸಹಾಯಕರಾಗ್ತೀರಾ, ಆ ಕೊಡುಗೆ ನಿಮ್ಮಲ್ಲಿ ಇರಲಿ ಅಂತ ಆಶಿಸ್ತಾ, ಯಾಕೆಂದ್ರೆ ಓನ್ಲಿ ಫಿಟ್ ಪೀಪಲ್ ವಿಲ್ ಮೇಕ್ ಫಿಟ್ ನೇಷನ್. ಸೊ ಬಿ ಕಾಶಿಯಸ್. ನಾವು ಇದೆಲ್ಲ ಮಾಡಬೇಕು ಅಂದ್ರೆ ನೀವು ಇವಾಗಲಿಂದಲೇ ಅದಕ್ಕೆ ತಯಾರಾಗಬೇಕು. ಇಫ್ ಯು ಹ್ಯಾವ್ ಟು ಟ್ಯೂನ್ ಸಂಬಡಿ ಎಲ್ಸ್, ಯು ಹ್ಯಾವ್ ಟು ಫೈನ್ ಟ್ಯೂನ್ ಯುವರ್ ಸೆಲ್ಫ್. ಸೊ start preparation. The first thing is attend the classes regularly, make best use of all the facilities available in the college. ಎಲ್ಲ facilities ಏನೇನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಜಯಕರ ಎಸ್ಎಂ, ಕುಲಸಚಿವ ಡಾಕ್ಟರ್ ಶೇಖ್ ಲತೀಫ್, ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಪಿ.ಸಿ. ಕೃಷ್ಣಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರಾದ ರಮೇಶ್ ಕಿತ್ತೂರ್, ದೈಹಿಕ ಶಿಕ್ಷಣ ನಿರ್ದೇಶನಾಲಯದ ವಿಶ್ರಾಂತ ನಿರ್ದೇಶಕ ಡಾಕ್ಟರ್ ಮುನಿರೆಡ್ಡಿ ಇನ್ನಿತರು ಭಾಗವಹಿಸಿದ್ದರು. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಇಂಡೋ ಜಪಾನ್ ಸಂಬಂಧಗಳ ಕುರಿತು ಜಪಾನ್ ರಾಯಭಾರ ಕಚೇರಿಯ ನೊರಾಕಿಯಾ ಅಬೆ ಅವರಿಂದ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಪಾನ್ ರಾಯಭಾರ ಕಚೇರಿಯ ನೊರಾಕಿಯಾ ಅಬೆ ಅವರು ಮಾತನಾಡಿ, ತಾನು ಭೇಟಿ ನೀಡಿದ ಭಾರತದ 16ನೇ ರಾಜ್ಯ ಕರ್ನಾಟಕ ಎಂದು ಹೇಳಿ ಕರ್ನಾಟಕದ ವಾತಾವರಣವನ್ನು ಕೊಂಡಾಡಿದರು. ಜಪಾನ್ ಮತ್ತು ಭಾರತದ ನಡುವೆ ಉತ್ತಮ ಸಂಬಂಧದ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ ಅವರು, ಎರಡು ದೇಶಗಳು ಸಮಾನ ಮನಸ್ಥಿತಿ ಹೊಂದಿದೆ ಎಂದರು. But Japan and India, two stable democracies in the world and in the region, should serve as a beacon of light for maintaining stability and prosperity of the global community. ನಂತರ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು.
ಕಾರ್ಯಕ್ರಮದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಸುರೇಂದ್ರ ಕುಮಾರ್, ಡಾಕ್ಟರ್ ವೀಣಾದೇವಿ, ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಮಾಳವೀಯ ಮಿಷನ್ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ಜನವರಿ 20ರಿಂದ ಫೆಬ್ರವರಿ 15ರವರೆಗೆ ನಡೆದ ಅಧ್ಯಾಪಕರ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇತ್ತೀಚೆಗೆ ನಡೆಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಶ್ರೀನಿವಾಸ್ ಸಿ ಮಾತನಾಡಿ, ಶಿಕ್ಷಕರ ವೃತ್ತಿಗೆ ತರಬೇತಿ ಏಕೆ ಬೇಕು, ಶಿಕ್ಷಣ ವೃತ್ತಿಯಲ್ಲಿ ಕಲಿಕೆ ಎಂಬುದು ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿದರು. ಶಿಕ್ಷಕರು ಕೂಡ ದಿನನಿತ್ಯದ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಶಿಕ್ಷಕರ ಕಲಿಕೆಗೆ ಅಂತ್ಯವಿಲ್ಲ. ಇಂದಿನ ಅಂತರ್ಜಾಲ ಯುಗದಲ್ಲಿ ಶಿಕ್ಷಕರು ಉತ್ತಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಅಗತ್ಯವಿದೆ ಎಂದರು. ಮಾಳವೀಯ ಮಿಷನ್ ಶಿಕ್ಷಣ ತರಬೇತಿ ಕೇಂದ್ರದ ನಿರ್ದೇಶಕ ಎಂ ಶಶಿಧರ್ ಮಾತನಾಡಿ, ನಿಮ್ಮ ಜೀವನದಲ್ಲಿ ನೀವು ಏನು ಬಯಸುತ್ತೀರಿ ಎಂಬುದು ಬಹಳ ಮುಖ್ಯ. ನಿಮಗೆ 2 ಆಯ್ಕೆಗಳು ಮತ್ತು 2 ಮಾರ್ಗಗಳಿವೆ. ಅದರಲ್ಲಿ ಒಂದು ಒಳ್ಳೆಯದು ಮತ್ತು ಇನ್ನೊಂದು ಕೆಟ್ಟದ್ದು. ಶಿಕ್ಷಕರು ಒಳ್ಳೆಯದು ಅಥವಾ ಉತ್ತಮ ಮಾರ್ಗವನ್ನು ಆರಿಸಿಕೊಳ್ಳದಿದ್ದರೆ ಅದು ಕೆಟ್ಟ ಪರಿಣಾಮ ಬೀರುವುದು ಎಂದು ತಿಳಿಸಿದರು. So that no matter wherever you are working, you stick on together. Wherever you find the difficulties, you can be together, reassuring yourself, because there are times when you will be let down. So that's when the motivation really is required. ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಿಂದ ಬಂದು ತರಬೇತಿ ಪಡೆದ ಸಹಾಯಕ ಪ್ರಾಧ್ಯಾಪಕರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಭೂಗೋಳಶಾಸ್ತ್ರ ವಿಭಾಗ ಹಾಗೂ ಅಮೆರಿಕಾದ ಕೆಲ್ಲಾರ್ಸ್ ಫೌಂಡೇಶನ್ ನಡುವೆ ಶೈಕ್ಷಣಿಕ ಒಡಂಬಡಿಕೆಯ ಮಾತುಕತೆ ನಡೆದಿದ್ದು, ಇದರ ಭಾಗವಾಗಿ ಕೆಲ್ಲಾರ್ಸ್ ಫೌಂಡೇಶನ್ನ ವತಿಯಿಂದ ಪ್ರತಿನಿಧಿಗಳು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದರು. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಉಪಕರಣಗಳನ್ನು ನೀಡುವುದು, ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು ಹಾಗೂ ಸಂಶೋಧನಾ ಅಧ್ಯಯನಕ್ಕೆ ಉತ್ತೇಜನ ನೀಡುವುದು ಸೇರಿದಂತೆ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಒಡಂಬಡಿಕೆಗೆ 2 ವಿಶ್ವವಿದ್ಯಾಲಯಗಳು ಸಹಿ ಮಾಡುವ ಉದ್ದೇಶ ಹೊಂದಿದ್ದು, ಈ ಹಿನ್ನೆಲೆಯಲ್ಲಿ ಕೆಲ್ಲಾರ್ಸ್ ಫೌಂಡೇಶನ್ನ ಪ್ರತಿನಿಧಿಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ SM ಅವರೊಂದಿಗೆ ಮಾತುಕತೆ ನಡೆಸಿದರು. ಪ್ರಿವಿಲೇಜ್ಡ್ ಸ್ಟೂಡೆಂಟ್ ಬಡ ಹುಡುಗರುಗಳಿಗೆ ಫೀಸ್ ಕಟ್ಟಕ್ಕಾಗೋದಿಲ್ಲ, ರೂರಲ್ ಸ್ಟೂಡೆಂಟ್ಗಳಿಗೆ ಫೀಸ್ ಕಟ್ಟಕ್ಕಾಗಲ್ಲ. ಹಾಸ್ಟೆಲ್ ಫೀಸು ಮತ್ತು ಅವ್ರಿಗೆ ಎಕ್ಸಾಮಿನೇಷನ್ ಫೀಸು, ಅಡ್ಮಿಷನ್ ಫೀಸಿಂದ 2 ವರ್ಷಕ್ಕೆ ಎಷ್ಟು ಟೋಟಲ್ ಅಮೌಂಟ್ ಬೇಕಾಗುತ್ತೋ ಎಲ್ಲನೂ ಅವ್ರು ಕಟ್ಟಕ್ಕೆ ಮುಂದಕ್ಕೆ ಬಂದಿದ್ದಾರೆ. ಇದರಿಂದ ರೂರಲ್ ಹುಡುಗರಿಗೆ, ಎಸ್ಪೆಷಲಿ ಫಾರ್ ಲೇಡೀಸ್, ಶಿ ವಾಂಟೆಡ್ ಟು ಹೆಲ್ಪ್. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಸ್ಟೂಡೆಂಟ್ ನಮ್ಮ ಜಿಯಾಲಜಿಗೆ ಬರೋದಕ್ಕೂ ಇದು ಅನುಕೂಲ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಜಿಯಾಲಜಿ ಸ್ಟೂಡೆಂಟ್. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅಮೆರಿಕದ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿ ಪ್ರತಿನಿಧಿಗಳ ಭೇಟಿ. ಸಾಮಾಜಿಕ ಕಾರ್ಯ ವಿಭಾಗದಲ್ಲಿ ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ಸಾಕ್ಷರತೆ ಕುರಿತು ಜಾಗೃತಿ ಕಾರ್ಯಕ್ರಮ. ದೈಹಿಕ ಶಿಕ್ಷಣ ವಿಭಾಗದಿಂದ ನಿವೃತ್ತ ಪ್ರಾಧ್ಯಾಪಕ KK ಅಮರನಾಥ್ ಹಾಗೂ ಹಿರಿಯ ಪ್ರಾಧ್ಯಾಪಕರಿಗೆ ಅಭಿನಂದನಾ ಕಾರ್ಯಕ್ರಮ. ರಾಜ್ಯಶಾಸ್ತ್ರ ವಿಭಾಗದಿಂದ ಇಂಡೋ ಜಪಾನೀಸ್ ಸಂಬಂಧಗಳ ಕುರಿತು ವಿಶೇಷ ಉಪನ್ಯಾಸ. ಮಾಳವೀಯ ಮಿಷನ್ ಶಿಕ್ಷಣ ತರಬೇತಿ ಕೇಂದ್ರದಿಂದ ನೂತನ ಅಧ್ಯಾಪಕರಿಗೆ ನಡೆದ ತರಬೇತಿ ಕಾರ್ಯಕ್ರಮದ ಸಮಾರೋಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್. ಹೆಚ್ಚಿನ ಮಾಹಿತಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ.